ನೀವು ಈಶಾನ್ಯವರು, ಈ ರಕ್ಷಕ್ ಬುಲೆಟು, ಹಾಗೆ ವಿನಯ್ ಅವರು, ನೀವು ಒಂದು ಕೆಲಸ ಮಾಡಿಬಿಡಿ. ಸುಮ್ಮನೆ ಯಾಕೆ 14 ದಿನ ಲೇಟ್ ಆಗುತ್ತಲ್ವಾ? ಒಂದು ಕೆಲಸ ಮಾಡಿ, ಹೊರಗಡೆ ಹೋಗಿ ಗೋಡೆ ಹೊಡ್ಕೊಂಡು ಬಿಗ್ ಬಾಸ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕೈ ಕಾಲು ಹಿಡ್ಕೊಂಡು ಹೋಗಿ ಆ ಸ್ಟೇಜ್ ಹತ್ರ ಬಿಗ್ ಬಾಸ್ ಟ್ರೋಫಿ ಇಟ್ಟಿರ್ತಾರೆ, ತಗೊಬಂದ್ಬಿಟ್ಟು ಪ್ರತಾಪಂಗೆ ಕೊಟ್ಟು ಕಳಿಸ್ಬಿಡಿ ಅತ್ತಿಗೆ. ನಿಮ್ಮ ತಲೆ ಮೇಲೆ ನೀವೇ ಚಪ್ಪಲಿ ಕಲ್ಲು ಎತ್ತಾಕೊಳ್ಳೋದು ಅಂದರೆ ಇದೆ ಅನಿಸುತ್ತೆ. ಹಾಂ, ಸುಮ್ಕೆ ಇರಲ್ಲ ಅಂತಿರಲಿ. ಅಷ್ಟು ಜನ ಬಂದು ಅಷ್ಟು ಹೇಳೋರೆ, ಹೊರಗಡೆ ಬಂದು ನೀವು ನೋಡಿದ್ದೀರಾ ಆಯಿತಾ? ಈಶಾನಿ, ಈ ರಕ್ಷಕ್ ಬುಲೆಟು ಇನ್ನೂ ಬುದ್ಧಿ ಕಲ್ತಿಲ್ಲ, ಇನ್ನೂ ನೀವು ಮಾಡ್ತಿರೋ ತಪ್ಪೇನು ನಿಮ್ಗೆ ಗೊತ್ತಾಗಿಲ್ಲ ಅಂದಮೇಲೆ ನೀವು ಬಂದು ಏನರೋ ಕಲ್ತ್ರಿ, ಏನರೋ ತಿಳ್ಕೊಂಡ್ರಿ. ಜನಗಳ ಒಪಿನಿಯನಿಗೆ ಬೆಲೆನೇ ಇಲ್ವೇನ್ರೋ? ಜನಗಳ ಮನಸ್ಥಿತಿಗಾದರೂ ಬೆಲೆ ಇಲ್ವೇನ್ರೋ? ಆ ರಕ್ಷಕು ಬುಲೆಟ್ ಅವರು ಮಂಗಿರೋನ್ನ ಎದ್ದೇಳಿಸ್ಬಿಟ್ಟು, ನನ್ನ ಬ್ಲ್ಯಾಂಕೆಟಲ್ಲಿ ನಮ್ಮ ಬ್ಲ್ಯಾಂಕೆಟ್ ಕೊಡು, ಇಲ್ಲ ಬ್ಲ್ಯಾಂಕೆಟ್ ಬೆಳೆ ಇವಾಗ ಹೊಡಿತೀರಾ? ಹೊಡೆಯೋಕ್ಕಾಗತ್ತಾ? ಹಂಗೆ ಒಂದೊಂದು ಸ್ಟೇಟ್ಮೆಂಟ್ಗೂ ಒಬ್ಬ ವ್ಯಕ್ತಿನ ಕೇಳ್ತೀನಿ, ಅವನಿಗೆ ಹಿಡ್ಕೊತೀನಿ ಅಂತ ಅಂದರೆ ಯಾವ್ಯಾವ ಸ್ಟೇಟ್ಮೆಂಟ್ಗೆ ಎಷ್ಟೆಷ್ಟು ಜನನ ಅಲ್ಲಿ ಒಳಗಿರೋರನ್ನೇ ಹಿಡ್ಕೊಬೇಕು. ಇದೇ ಮಾತೇನಾರ ವಿನಯ್ ಅವ್ರಿಗೋ ಕಾರ್ತಿಕ್ ಅವ್ರಿಗೋ ಹೋಗಿ ಕೇಳಿದ್ದಿದ್ರೆ ರಕ್ಷಕು ಅಮ್ಮಿಕೊಂಡು ಹೋಗೋ ಅಂತ ಅಂದಿರೋರು ಅನ್ಸುತ್ತೆ. ಅದು ನಾನು ಹೇಳಿದ್ದು ಕಮ್ಮಿ, ಯಾರಿಗೆ ಗೊತ್ತು ಹಿಡ್ಕೊಂಡು ಹೊಡೆದೇ ಬಿಟ್ಟಿರೋರು. ಅವನು ಏನಕ್ಕೆ ಏನು ಕೇಳ್ತಾನೆ, ಅಮ್ಮಮ್ಮ ಅಂದರೆ ಹೆಂಗೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಒಳ್ಳೆ ರೌಡಿ ಥರ ಹೋಗಿ ಹಿಂಗೆ ನಿಂತ್ಕೊಂಡ್ಬಿಟ್ಟು, ಎಲ್ಲೋ ನನ್ನ ಬ್ಲ್ಯಾಂಕೆಟು ಐತೆ ಅಂದಲ್ಲ ಕೊಡು. ಅವನು ಪ್ರತಾಪ್ ಅವರು ಹೇಳಿರೋದು ಆಯಿತಾ, ಏನು ವಿನಯ್ ಅವರ ಟೀಮ್ ಅವರು ಎಲ್ಲ ಹೊರಗಡೆ ಹೋದ್ರು, ಅವ್ರ ಬ್ಲ್ಯಾಂಕೆಟ್ನೆಲ್ಲ ಇವ್ರು ಹಾಕೊತವ್ರೆ. ಈ ವಿನಯ್ ಟೀಮಲ್ಲಿದ್ರ ನಿಮ್ಮ ಹೆಸರು ಅಂತ ಏನಾರ ತೊಗೊಂಡು ಹೇಳೋರೇನೆಯಾ ರಕ್ಷಕು? ನಮಗೆ ನಿಜ ಹೇಳ್ತೀನಿ, ರಕ್ಷಕ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಬೇಜಾರು. ಇಷ್ಟು ವರ್ಷಗಳದ ಅದು ಏನು ಅಂತ ಕಲ್ತವರು. ನನಗಿಂತ ಕಮೆಂಟ್ ಬಾಕ್ಸಲ್ಲಿ ಆಯಿತಾ, ನನಗೆ ನಿಜ ಇದಕ್ಕಿಂತ ಓವರಾಗಿ ನಾನೇನು ಹೇಳೋಕ್ಕಾಗಲ್ಲ. ಕಮೆಂಟ್ ಬಾಕ್ಸಲ್ಲಿ ನೀವೇನು ಹೇಳ್ಬೇಕು ಹೇಳಿ ಆಯಿತಾ? ಯಾರ್ಯಾರು ನನಗಿಂತ ಚೆನ್ನಾಗಿ ಅವ್ರ ಬಗ್ಗೆ ಮಾತನ್ನ ಕೇಳಿಸ್ಕೊಬೇಕು ಅಥವಾ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ನ ಓದ್ಬಿಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ಷಕ್ ಅವ್ರ ಬಗ್ಗೆ. ಆಮೇಲೆ ಇನ್ನೊಂದು, ತಗೋಬೇಕಾದಾಗ ತಗೊಳ್ಳೋ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ, ಹೇಳಬೇಕಾದಾಗ ಹೇಳಲಿಲ್ಲ, ಮನೇಲಿದ್ದಾಗ ಏನೂ ಮಾಡಲಿಲ್ಲ ಆಯಿತಾ? ಎಲ್ಲ ಮಾಡಿದ್ವಿ, ಇನ್ನೇನು ಮಾಡೋಣ, ಹೊಡಿಯೋಣ, ಆಚೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ 2 ದಿನಕ್ಕೆ ಇದ್ದೋಗಕ್ಕೆ ಬಂದಾಗ ಅಲ್ಲಿ ಮಧ್ಯದಲ್ಲಿ ಇಲ್ಲ ನೀವು ಹಂಗೆ ಮಾಡಿ ತಪ್ಪು, ಹಿಂಗೆ ಮಾಡಿ ತಪ್ಪು, ಇವಾಗ ಸ್ಟ್ಯಾಂಡ್ ತಗೊಳಕ್ಕೆ ಹೋದ್ರೆ ಏನಪ್ಪ ಪ್ರಯೋಜನ? ಎಲ್ಲಿಂದ ಹಿಡ್ಕೊಬಂದ್ರಪ್ಪ ನಿನ್ನ ರಕ್ಷಕಣ? ಅಯ್ಯೋ, ಹೊರ್ತೋರವ್ರು ಮಾತ್ರ ಕರೆಕ್ಟಾಗಿ ಹೇಳಿದ್ರು, ನೀನು ಸುಮ್ಮನಿರೋ, ನೀನು 2 ದಿನಕ್ಕಿರೋಕ್ಕೆ ಬಂದವನು ಅಂತ. ಮತ್ತೆ ಉಸಿರು ಆಚೆಗೆ ಬರಬೇಕಲ್ಲ ರಕ್ಷಕ್ ಅವ್ರದ್ದು, ಹೋಗಲ್ಲ ಮೂಲೆಯಲ್ಲಿ ಎಕಡೆನವ ನಿಂತ್ಕೊಳ್ಳೋದು, ಬೇಕಾ ಇದೆಲ್ಲ ಅನ್ನಿಸ್ಕೊಳ್ಳೋದು? ಬಂದ್ವಾ ಇದ್ವಾ, ಇವಾಗಾದರೂ ಚೆನ್ನಾಗಿ ಓದ್ವಾ ಅನ್ನೋದು ಬಿಟ್ಟು ಅಲ್ಲಿ ಸ್ಟ್ಯಾಂಡು, ಡಬಲ್ ಸ್ಟ್ಯಾಂಡು, ಸಿಂಗಲ್ ಸ್ಟ್ಯಾಂಡು. ಈಶಾನ್ಯ ಅವರು ಹೊರಗಡೆ ಬಂದು ಅವ್ರ ಇನ್ಸ್ಟಾ ಪ್ರೊಫೈಲ್ ನೋಡಿದ್ರು ಅಂದರೆ ಏನಾಗುತ್ತೋ. ಅವರು ಇನ್ಸ್ಟಾ ಪ್ರೊಫೈಲ್ ಅವ್ರಿಗೆ ಏನಾರು ತೋರ್ಸೋಕ್ಕಿಂತ ಮುಂಚೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರಿ, ಅಲ್ಲೇ ತೋರಿಸಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈಶಾನ್ಯ ಅವ್ರಿಗೆ. ಸೊ ಆಮೇಲೆ ನೆಕ್ಸ್ಟು ಬರೋದಾದರೆ ಸ್ನೇಹಿತವರು, ವಿನಯ್ ಅವ್ರು ಗೆಲ್ಲಿ ಅಂತ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಬಂದು ಪ್ರಸಾದ ಕೊಡೋದೇನು, ಆಮೇಲೆ ಹೊರಗಡೆ ಹಣ ನೀವು ಗೆಲ್ಲಿ ಅಂತ ಅನ್ನದಾನ ಮಾಡ್ತಿದ್ದಾರೆ, ಕಟೌಟ್ ಹೊಡ್ಸಿದ್ದಾರೆ ವಿನಯ್ ಬ್ರೋ ನಿಮಗೆ ಅಂತ ಎಲ್ಲ. ಅಷ್ಟೆಲ್ಲ ವಿನಯ್ ಅವ್ರಿಗೆ ಹೇಳ್ಬಿಟ್ಟು ಪಾಪ ನಮ್ರತ್ ಅವ್ರಿಗೆ ಒಂದು ಮಾತು ಹೇಳ್ದವ್ರೆ, ಹೆಂಗೆ ತಡ್ಕೊಬೇಕಾ ಜೀವ. ಅಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಲಾಸ್ಟಿಗೂ ಅಲ್ಲಿ ಹೇಳೋದಂತೆ ಸ್ನೇಹಿತವರು, ನಾನು ಅವ್ರಿಗೆ ಯಾವತ್ತೇ ಕಾರಣಕ್ಕೂ ಬಿಟ್ಕೊಡಲ್ಲ, ಅವ್ರನ್ನ ಕುಗ್ಗಕ್ಕೆ ಬಿಡೋದಿಲ್ಲ, ನೀವು ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ನಾನು ದೂರ ಇದ್ದೀನಿ ಅಂತ ಒಳಗೆ ಹೋಗಿ ಡಿಮೋಟಿವೇಟ್ ಮಾಡಿ ಅವ್ರಿಗೆ ಅಟ್ಲೀಸ್ಟು ಟಾಪ್ 5 ಆದರೂ ಬರೋ ಚಾನ್ಸಸ್ ಇತ್ತೇನೋ, ಬರೋರೇನೋ. ಇವಾಗ ಫುಲ್ಲು ಡಿಮೋಟಿವೇಟ್ ಮಾಡಿ ಅವ್ರನ್ನ ಮೂಲೆ ಕೂರಿಸ್ಬಿಟ್ಟು ಇನ್ನೇನಯ್ಯ ನೀವು ಮಾಡೋದಾದ್ರೂ ಏನೈತಿನ್ನ ಸ್ನೇಹಿತಣ. ಕಥೆ ಗುರು ಯಾವ ಟೈಮಲ್ಲಿ ಏನು ಕೆಲಸ ಮಾಡ್ಬೇಕು ಅದು ಮಾಡಲ್ಲ, ಇನ್ಯಾವುದೋ ಟೈಮಲ್ಲಿ ಇನ್ನೇನೋ ಕೆಲಸ ಮಾಡಬೇಕಾಗಿರತ್ತೆ ಅದನ್ನೂ ಮಾಡಲ್ಲ. ಎರಡೂ ನೆಟ್ಟಾಗಿ ಮಾಡಲ್ಲ, ತಿಳ್ಕೊಳ್ಳೋದು ತಪ್ಪಾಗಿ ಆಯಿತಾ? ಏನು ತಿಳ್ಕೊಂಡವ್ರು ಅದು ತಪ್ಪಾಗಿ ತಿಳ್ಕೊಂಡಿರ್ತಾರೆ, ಏನು ಮಾಡ್ತಾರೆ ಅದು ತಪ್ಪೇ ಮಾಡ್ತಾ ಇರ್ತಾರೆ. ದೇವರೇ ಭಗವಂತ. ಸೊ ಆಮೇಲೆ ನೆಕ್ಸ್ಟ್ ಬರೋದಾದರೆ ಟಾಸ್ಕ್ ವಿಚಾರ. ಬಿಗ್ ಬಾಸ್ ಇನ್ನು 5 ಲಕ್ಷ ನಿಮಗೆ ಬರಬೇಕು ನೋಡಿ ಗೆದ್ಕೊಳ್ಳಿ ಅಂತ ಹೇಳಿ ಕೆಲವು ಟಾಸ್ಕನ್ನು ಕೊಡ್ತಾ ಇದ್ದಾರೆ. ಅದ್ರ
ಪ್ರೊಸೀಜರ್ ಕೂಡ ಚೆನ್ನಾಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ, ಆ ಕ್ಯಾಪ್ಟನ್ ಆಗಿರೋ ಟಾಸ್ಕ್ ಅಂದರೆ ಅವರು ಯಾವ ಟೈಮಿಂಗ್ಸ್ನ ತೊಗೊಂಡು ಮಾಡಿರ್ತಾರೆ ಅದಕ್ಕಿಂತ ಮುಂಚೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗೆ ಎಲ್ಲರೂ ಒಮ್ಮತದ ಮೇಲೆ ವಿನಯ್ ಹಾಗೂ ವರ್ತೂರವ್ರನ್ನ ಚೂಸ್ ಮಾಡ್ತಾರೆ. ಅವಾಗ ಫೈನಲಾಗಿ ವರ್ತೂರವ್ರು ಆಡಬೇಕು ಅಂತ ಡಿಸೈಡ್ ಆಗುತ್ತೆ. ಟೈಮಲ್ಲಿ ಮುಗ್ಸೋಕ್ಕಾಗಲ್ಲ. ಅವಾಗ ಸಂಗೀತ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ನಾನು ಅದಕ್ಕೆ ವಿನಯ್ ಅವ್ರನ್ನ ಚೂಸ್ ಮಾಡಿದ್ದೆ, ಅವ್ರ ರಕ್ಷಕ್ಕೆ ಹೇಳೋದೆ ಆ್ಯಕ್ಚುಲಿ, ಏನಂದರೆ ನೀವು ಕರೆಕ್ಟಾಗಿರೋನ್ನ ಚೂಸ್ ಮಾಡಬೇಕು, ಅದಕ್ಕೆ ನಾನು ವಿನಯ್ನ ಚೂಸ್ ಮಾಡಿದೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ತನಿಷಾ ಅವರು ಮೊದಲೇ ಸಂಗೀತ ಅವ್ರ ಮೇಲೆ ಬೇಜಾರಾಗಿ ಕೂತಿರ್ತಾರೆ, ನನ್ನ ಸೆಲೆಕ್ಟ್ ಮಾಡಿಲ್ಲ, ನನ್ನ ಕನ್ಸಿಡರ್ ಮಾಡ್ತಾಯಿಲ್ಲ ಅಂತ. ಒಂದು ಪಾಯಿಂಟ್ ಯಾವುದೋ ಸಿಕ್ತು, ಅವ್ರು ಎತ್ಕೊಂಡ್ರು. ಅದಕ್ಕೆ ಇವ್ರು ಇನ್ನೇನೂ ಮಾತಾಡೋಕ್ಕಾಗಲ್ಲ, ಆಯಿತು ಬಿಡಮ್ಮ ನಾನು ಮಾತಾಡಿ ತಪ್ಪು ಅಂದ್ಬಿಟ್ಟಿದ್ರೆ ಅಲ್ಲಿ ಸಂಗೀತ ಗೆದ್ಬಿಡೋರೇನೋ, ಅದನ್ನು ಅವ್ರು ಮಾತಾಡಲಿಲ್ಲ, ಅದನ್ನು ತನಿಷಾ ಅವ್ರು ಬಿಡಲಿಲ್ಲ. ಇವರಿಬ್ಬರು ಕಿತ್ತಾಡ್ಕೊಂಡು ಲಾಸ್ಟಿಗೆ ವರ್ತೂರವ್ರು ಬಂದು ಯಾರಿಗೆ ಹೇಳಿದ್ರು ಅಂತಲೇ ಅವ್ರಿಗೆ ವರ್ತೂರವ್ರಿಗೆ ಗೊತ್ತಾಗಲಿಲ್ಲ. ಇದ್ರ ಮಧ್ಯ ಪ್ರತಾಪು ಒಂದು ರಾಂಗ್ ಸ್ಟೇಟ್ಮೆಂಟ್ ಮಾಡಿ ಅಲ್ಲಿ ಯಾರೋ ಹೇಳಿದ್ದು ಅಂತ ಅದನ್ನು ವಿನಯ್ ಅವ್ರು ಇಟ್ಕೊಂಡು ಲಾಸ್ಟಿಗೆ ಪ್ರತಾಪ್ ಅವ್ರಿಗೂ ವಿನಯ್ ಅವ್ರಿಗೂ ಹೊತ್ಕೊಂತು. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಂತ ಏನು ಮ್ಯಾಟ್ರೇ ಇಲ್ಲ, ಏನು ದೊಡ್ಡ ತಲೆ ಹೋಗೋ ಮ್ಯಾಟ್ರ್ ಏನೂ ಆಗಿಲ್ಲ ಅಲ್ಲಿ, ಆಯಿತಾ. ಎಲ್ಲ ಹೆಂಗೆ ಅಂದರೆ ಹ್ಞೂ ಸರಿ ಆಯಿತು ಬಿಡು, ಹೌದಾ ಇಟ್ಸ್ ಓಕೆ ಅಂದಿದ್ರೆ ಮುಗ್ದೇ ಹೋಗ್ತಾಯಿತ್ತು ಎಲ್ಲ. ಸ್ಟಾರ್ಟಿಂಗು ತನಿಷಾ ಅವರು ಅಥವಾ ಸಂಗೀತ ಅವರು ಇಬ್ಬರಲ್ಲಿ ಯಾರು ಅಂದಿದ್ರು ಮುಗ್ದೇ ಹೋಗ್ತಾಯಿತ್ತು. ಅದನ್ನು ಹೇಳಿದ್ರು ಮೆಗಾ ಸೀರಿಯಲ್ಗಂತ ಹೇಳಿದ್ರು. ಲಾಸ್ಟಿಗೆ ತುಕಾಲಿ ಅವರು, ನೋಡಪ್ಪ ನಿನ್ನ ದತ್ತು ಪುತ್ರ ನಿಂದ ಕಣಿಯ, ನಿನಗೆ ಇವತ್ತು ಒಂದು ಮಾತು ಅನ್ನಿಸ್ಕೊಂಡಿದ್ದು ನೀನು ಅಂತ ಅವರಂದರು. ಅದು ನಿನ್ನ ವರ್ತೂರವ್ರು ಬಿಡ್ತಾರ, ಹ್ಞೂ ಕಣಪ್ಪ ನೀನು ಮಾಡಿದ್ದಕ್ಕೆ ನಂಗೆ ಸರಿಯಾಗಿ ಮಾಡಿದೆ ಅಂತ ಮತ್ತಿನ್ನೂ ಎಳಿತಿದ್ದಾರೆ. ಸೊ ನೋಡುವ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಆದರೆ ವಿನಯ್ ಅವ್ರು ಯಾಕೋ ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಅನಿಸುತ್ತೋ. ಅವರು ಏನು ಮಾತಾಡ್ತಾರೋ ಅದು ಸರಿ ಇರುತ್ತೋ ತಪ್ಪಿರುತ್ತೋ, ಆದರೆ ಏನು ಪದಗಳು ಯೂಸ್ ಮಾಡ್ತಾರೆ ಖಂಡಿತವಾಗ್ಲೂ ತಪ್ಪಿರುತ್ತೆ, ಆಯಿತಾ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ನೀವೊಂದು ಕೆಲಸ ಮಾಡಿ, ಕಪ್ನ ಎತ್ಕೊಂಬನ್ನಿ, 14 ಗಂಟೆ ಏನಕ್ಕೆ ವೆಯ್ಟ್ ಮಾಡೋದು, ಪ್ರತಾಪ್ ಹಿಂಗೆ ಕೊಟ್ಟು ಕಳಿಸಿ, ನೀವೇ ಕಳಿಸಿ. ಏನು ಇಷ್ಟು ದಿನ ಆದಮೇಲೆ ಅಷ್ಟು ಜನ ಬಂದು ಬಾಯಿ ಬಡ್ಕೊಂಡ್ರು ಅರ್ಥ ಆಗ್ತಾಯಿಲ್ಲ ನಿಮಗೆ ಅಂದಮೇಲೆ ವೇಸ್ಟ್. ನಾನು ಹೇಳೋದು ವೇಸ್ಟು, ನೀವು ಕೇಳೋದು ವೇಸ್ಟು. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟೊಂದು ಮಾತಾಡಿದ್ದೀನಿ, ಇಷ್ಟೊಂದು ವಿಚಾರ ತಿಳಿಸಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ದಯವಿಟ್ಟು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.